ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಥಿಂಗ್ ಅಂತ ಹೇಳಿದ ಕೂಡಲೇ ನಮಗೆ ಮೊದಲು ನೆನಪಾಗ್ತಿದ್ದೆ ಈ ಒಂದು ಟ್ರಾನ್ಸ್ಪರೆಂಟ್ ಡಿಸೈನ್, ಹಾಗೆ ಒಂದು ಗ್ಲಿಫ್ ಲೈಟ್ ಮತ್ತೆ ಒಂದು ಒಳ್ಳೆ ಕ್ಲೀನ್ ಆಪರೇಟಿಂಗ್ ಸಿಸ್ಟಮ್. ಬಟ್ ಬರ್ತಾ ಬರ್ತಾ ಗ್ಲಿಫ್ ಲೈಟ್ ನ ರಿಮೂವ್ ಮಾಡ್ತಿದ್ದಾರೆ, ಹಾಗೇನೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಏನಿತ್ತು ಅದನ್ನ ಕೂಡ ರಿಮೂವ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಲಾಂಚ್ ಆದಂತಹ ಎರಡು ಮೊಬೈಲ್ ಏನಿದೆ, ನಥಿಂಗ್ 4A ಆಗಿರ್ಬೋದು ಅಥವಾ 4A Pro ಆಗಿರ್ಬೋದು, ಈ ಒಂದು ಮೊಬೈಲ್ ಅಲ್ಲಿ ನಾವು ಗ್ಲಿಫ್ ಲೈಟ್ ನ ನೋಡ್ತಾನೆ ಇಲ್ಲ. ಸೊ ಗ್ಲಿಫ್ ಲೈಟ್ ಬದಲು ನಥಿಂಗ್ 4A ಅಲ್ಲಿ ಗ್ಲಿಫ್ ಬಾರ್ ನ ನೋಡ್ತಾ ಇದೀವಿ, ಹಾಗೇನೆ 4A Pro ಅಲ್ಲಿ ಗ್ಲಿಫ್ ಮೆಟ್ರಿಕ್ಸ್ ನ ನಾವು ನೋಡ್ತಾ ಇದೀವಿ. ಇನ್ನು 4A Pro ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಮಗೆ ಟ್ರಾನ್ಸ್ಪರೆಂಟ್ ಡಿಸೈನ್ ಕೂಡ ಸಿಗ್ತಿಲ್ಲ, ಅಂದ್ರೆ ಸಿಗ್ತಿದೆ ಬರೀ ಕ್ಯಾಮ್ರಾ ಮಾಡ್ಯೂಲ್ ಹತ್ರ ಮಾತ್ರ ಸಿಗ್ತಿದೆ. ಅದು ಬಿಟ್ಟು ಫುಲ್ ಯೂನಿಬಾಡಿ ಒಂದು ಮೆಟಲ್ ಫ್ರೇಮ್ ಮತ್ತೆ ಮೆಟಲ್ ಬ್ಯಾಕ್ ನ ನಾವು ನೋಡ್ತಾ ಇದೀವಿ. ಹೌದು, ರೀಸೆಂಟ್ ಆಗಿ ಮೆಟಲ್ ಬಾಡಿನ ನಾವು ನೋಡ್ತಿರ್ಲಿಲ್ಲ, ಅದ್ರ ಬದಲು ಗ್ಲಾಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು ರಿಪ್ಲೇಸ್ ಮಾಡ್ತಿದ್ರು. ಯಾಕೆ ಅಂತ ಅಂದ್ರೆ ಈ ಒಂದು ಮೆಟಲ್ ಬಾಡಿನ ಕೊಟ್ರೆ ಸಿಗ್ನಲ್ಸ್ ಗಳು ಜಾಸ್ತಿ ಕ್ರಾಶ್ ಆಗ್ತಿತ್ತು. ಅಂದ್ರೆ ಈಗ ವೈಫೈ ಸಿಗ್ನಲ್ ಆಗಿರ್ಬೋದು, ಬ್ಲೂಟೂತ್ ಸಿಗ್ನಲ್ ಆಗಿರ್ಬೋದು, ಇದಕ್ಕೆ ಜಾಸ್ತಿ ಕ್ರಾಶ್ ಆಗ್ತಿತ್ತು, ಅಷ್ಟೊಂದು ಕರೆಕ್ಟ್ ಆಗಿ ಸಿಗ್ತಿರ್ಲಿಲ್ಲ. ಸೊ ಹೀಗಾಗಿ ಮೆಟಲ್ ನ ರಿಮೂವ್ ಮಾಡಿ ಅದ್ರ ಬದಲು ಗ್ಲಾಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು ಯೂಸ್ ಮಾಡ್ತಿದ್ರು. ಬಟ್ ನಥಿಂಗ್ ಅವರು ಮತ್ತೆ ಮೆಟಲ್ ನ ಯೂಸ್ ಮಾಡಿರೋದು ಒಂಥರ ಶಾಕಿಂಗ್ ಅಂತಾನೆ ಹೇಳ್ಬೋದು. ಹಾಗೆ ಮೆಟಲ್ ಅಂತ ಅಂದಿದ್ ಕೂಡಲೇ ಇದರಲ್ಲಿ ಯಾವ್ದಾದ್ರು ಇಶ್ಯೂ ಇರುತ್ತಾ, ನೆಟ್ವರ್ಕ್ ಇಶ್ಯೂ ಆತರ ಏನಾದ್ರು ಬರುತ್ತಾ ಅಂತ ಅಂದ್ರೆ ಇಲ್ಲ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ 6 ಒಂದು ಸಿಮೆಟ್ರಿಕಲ್ ಒಂದು ಆಂಟಿನಾನ ಕೊಟ್ಟಿದ್ದಾರೆ. 6 ಆಂಟಿನಾಗಳೇನಿದೆ ಇದು ಕ್ರಾಶ್ ಆಗೋದಕ್ಕೆ ಬಿಡಲ್ಲ. ಸೊ ಈಸಿಯಾಗಿ ಎಲ್ಲ ಒಂದು ಟಾಸ್ಕ್ ವರ್ಕ್ ಆಗುತ್ತೆ. ಬಟ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಬರ್ತಾ ಬರ್ತಾ ನಥಿಂಗ್ ಅವರು ಕಮ್ಮಿ ಮಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಈ ಒಂದು 4A Pro ನೋಡಿದ್ರೆ ಬರೀ ಕ್ಯಾಮ್ರಾ ಮಾಡ್ಯೂಲ್ ಏನಿದೆ ಆ ಒಂದು ಮಾಡ್ಯೂಲ್ ಹತ್ರ ಮಾತ್ರ ನಾವು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ನ ನೋಡ್ತಾ ಇದೀವಿ. ಇನ್ನು ಅದು ಬಿಟ್ರೆ ನಥಿಂಗ್ 4A Pro ನ ಫ್ಯೂಚರ್ಸ್ ನ ನೋಡೋದಾದ್ರೆ ಮೊದಲನೇದಾಗಿ ಡಿಸ್ಪ್ಲೇ ನಮಗೆ 6.83 ಇಂಚಸ್ ನ 1.5K AMOLED 144 Hz ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗ್ತಿದೆ. ಹಾಗೆ ಗೊರಿಲ್ಲಾ ಗ್ಲಾಸ್ 7i ಒಂದು ಪ್ರೊಟೆಕ್ಷನ್ ನ ನಾವು ಈ ಒಂದು ಡಿಸ್ಪ್ಲೇ ಅಲ್ಲಿ ನೋಡ್ತಾ ಇದೀವಿ. ಇನ್ನು ಮೊಬೈಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ IP65 ರೇಟಿಂಗ್ ನಮಗೆ ಇದರಲ್ಲಿ ಸಿಗ್ತಿದೆ. ಆಕ್ಚುಲಿ IP65 ಗಿಂತ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು. ಎಲ್ಲಾ ಮೊಬೈಲ್ಗಳು ಈ ಪ್ರೈಸ್ ರೇಟ್ ಅಲ್ಲಿ ಆಲ್ಮೋಸ್ಟ್ IP69 ಎಲ್ಲ ನಾವು ನೋಡ್ತಾ ಇದೀವಿ. ಸೊ ಮೇ ಬಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇರೋದಕ್ಕೆ IP65 ಅಲ್ಲಿ ಸ್ಟಾಕ್ ಆನ್ ಆಗಿದ್ದಾರೆ. IP65 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ನಮಗೆ ಸಿಗ್ತಿದೆ. ಹಾಗೆ ಇನ್ನು ಈ ಒಂದು ಮೊಬೈಲ್ ನ ಬ್ಯಾಟರಿ ಕೆಪಾಸಿಟಿ ನೋಡೋದಾದ್ರೆ 5400 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನಮಗೆ 4A Pro ಅಲ್ಲಿ ಸಿಗ್ತಿದೆ. ಹಾಗೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 50 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ನೋಡ್ತಾ ಇದೀವಿ. ಬಟ್ ಈ ಒಂದು 50 ವ್ಯಾಟ್ ಏನಿದೆ ಇದು ನಮಗೆ ಬಾಕ್ಸ್ ಅಲ್ಲಿ ಸಿಗಲ್ಲ. ಈ ಒಂದು ಅಡಾಪ್ಟರ್ ನ ನಾವು ಎಕ್ಸ್ಟ್ರಾ ಬೈ ಮಾಡಬೇಕಾಗುತ್ತೆ. ಇನ್ನು ಮೊಬೈಲ್ ನ ಹಾರ್ಟ್ ಅಂತಾನೆ ಹೇಳ್ಬೋದು, ಅದೇ ಪ್ರೊಸೆಸರ್. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ನ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಇದೊಂದು ಒಳ್ಳೆ ಪ್ರೊಸೆಸರ್, ಸ್ಟೇಬಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಟಾಸ್ಕ್ ನ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಬಟ್ ಈ ಪ್ರೈಸ್ ರೇಟ್ ಅಲ್ಲಿ ಅಂದ್ರೆ ಈ ಒಂದು ಮೊಬೈಲ್ ಆಲ್ಮೋಸ್ಟ್ 40,000 ಗೆ ಲಾಂಚ್ ಆಗ್ತಿದೆ. ಈ ಪ್ರೈಸ್ ರೇಟ್ ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಸೀರೀಸ್ ನ ನೋಡ್ತಾ ಇದೀವಿ. ಅಂದ್ರೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಬೇರೆ ಒಂದು ಕಂಪ್ನಿಗಳು ಸ್ನ್ಯಾಪ್ ಡ್ರ್ಯಾಗನ್ 8 Gen ಪ್ರೊಸೆಸರ್ ನೆಲ್ಲ ಕೊಡ್ತಿದ್ದಾರೆ. ಸೊ 8 Gen ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಬಟ್ ಈ ಒಂದು ಮೊಬೈಲ್ ಅಲ್ಲಿ ನಮಗೆ ಸಿಗ್ತಾ ಇರೋದು ಸ್ನ್ಯಾಪ್ ಡ್ರ್ಯಾಗನ್ 7 Gen 4. ಇನ್ನು ಈ ಒಂದು ಮೊಬೈಲ್ ನಲ್ಲಿರುವಂತಹ ಗ್ಲಿಫ್ ಮೆಟ್ರಿಕ್ಸ್ ಏನಿದೆ, ಈ ಒಂದು ಗ್ಲಿಫ್ ಮೆಟ್ರಿಕ್ಸ್ ಗೆ ಆಲ್ಮೋಸ್ಟ್ 135 ಇಂಡಿವಿಜುವಲಿ ಅಸೆಂಬಲ್ಡ್ ಒಂದು ಮಿನಿ LEDs ನ ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಕಸ್ಟಮೈಸೇಷನ್ ಆಗಿರ್ಬೋದು, ಹಾಗೆ ತುಂಬಾ ಅಂದ್ರೆ ತುಂಬಾ ವೆರೈಟಿ ಆಫ್ ಆನಿಮೇಷನ್ಸ್ ಆಗಿರ್ಬೋದು ನಾವು ಇದರಲ್ಲಿ ನೋಡಬಹುದು. ಅಂಡ್ ಇನ್ನು ಈ ಒಂದು ಮೊಬೈಲ್ ನ ಮೇನ್ ಅಟ್ರಾಕ್ಷನ್ ಅದೇ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಒಂದು ಪ್ರೈಮರಿ ಸೆನ್ಸರ್ ನ ನಾವು ನೋಡ್ತಾ ಇದೀವಿ. ಅದರಲ್ಲಿ OIS ಸಪೋರ್ಟ್ ಇದೆ. ಹಾಗೇನೆ 50 ಮೆಗಾ ಪಿಕ್ಸೆಲ್ ನ ಒಂದು ಟೆಲಿಫೋಟೋ ಲೆನ್ಸ್ ನ ನೋಡ್ತಾ ಇದೀವಿ. ಇದು 3.5x ನ ಒಂದು ಟೆಲಿಫೋಟೋ ಲೆನ್ಸ್ ಆಗಿರುತ್ತೆ. ಹಾಗೆ 140x ವರೆಗೂ ಝೂಮ್ ಮಾಡಬಹುದಂತೆ. ಇನ್ನು ಅಲ್ಟ್ರಾ ವೈಡ್ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ನಾವು ನೋಡ್ತಾ ಇದೀವಿ. 32 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ಸಿಗ್ತಿದೆ. ಇದರಲ್ಲಿ ಯೂಸ್ ಮಾಡಿರುವಂತಹ ರ್ಯಾಮ್ ನೋಡೋದಾದ್ರೆ LPDDR5X ರ್ಯಾಮ್ ನ ಯೂಸ್ ಮಾಡಿದ್ದಾರೆ. ಇನ್ನು ನಥಿಂಗ್ OS 4.1 ನ ಜೊತೆಗೆ ನ್ಯೂ ಡಿಸೈನ್ ನ ಜೊತೆಗೆ ನಥಿಂಗ್ ಫೋನ್ 4A 40,000 ರೂಪಾಯಿಗೆ ಲಾಂಚ್ ಆಗಿದೆ. ನಿಮ್ಗೆ ಅನ್ಸುತ್ತೆ ನೀವೇನಾದ್ರೂ 40,000 ಅರೌಂಡ್ ಅಲ್ಲಿ ಫೋನ್ ನ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ನಥಿಂಗ್ ಫೋನ್ ಹೋಗ್ತೀರಾ, ಇಲ್ಲ ಅಂತ ಅಂದ್ರೆ ಇನ್ನ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂತಹ ಮೊಬೈಲ್ ಕಡೆ ಹೋಗ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ನಥಿಂಗ್ ಫೋನ್ 4A Pro ನ ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.